MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಲಕ್ನೋ ತಂಡದ ವಿರುದ್ಧ ಅಬ್ಬರಿಸಿ ಗೆದ್ದ ಆರ್ಸಿಬಿ ತಂಡ. ಕ್ಯಾಪ್ಟನ್ ಜಿತೇಶ್ ಶರ್ಮಾ ಬ್ಯಾಟಿಂಗ್ ಅಬ್ಬರ ಕಂಡು ತಂಡ ಹೊಡೆದ ಪಂತ್ ಪಡೆ. ಗಿಲ್ ಗಂಭೀರ್ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿದೆಯಾ? ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ಅಲ್ಲಿ. ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರೋಚಕ ಜಯ ದಾಖಲಿಸಿ ಅಬ್ಬರಿಸಿದೆ. ಲಕ್ನೋನ ಏಕನಾ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಆರ್ಸಿಬಿ ಮೊದಲು ಬೌಲಿಂಗ್ ಆಯ್ದುಕೊಳ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ತಂಡದ ಮಿಚೆಲ್ ಮಾರ್ಷ್ ಮತ್ತು ರಿಷಬ್ ಪಂತ್ ಸಿಡಿಲಬ್ಬರದ ಬ್ಯಾಟಿಂಗ್ ನಿಂದ 227 ರನ್ ಗಳಿಸಿತ್ತು. ಬೃಹತ್ ಮೊತ್ತ ಬೆನ್ನತ್ತಿದ ಆರ್ಸಿಬಿ ವಿರಾಟ್ ಕೊಹ್ಲಿ ಮತ್ತು ನಾಯಕ ಜಿತೇಶ್ ಶರ್ಮಾ ಬ್ಯಾಟಿಂಗ್ ನಿಂದಾಗಿ 18.4 ಓವರ್ಗಳಲ್ಲಿ ಆರ್ಸಿಬಿ ಗೆಲುವು ಗಳಿಸಿದೆ. ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ಲಕ್ನೋ ತಂಡದ ಕ್ಯಾಪ್ಟನ್ ರಿಷಬ್ ಪಂತ್ ಭರ್ಜರಿ ಶತಕ ಸಿಡಿಸಿದ್ದಾರೆ. ಲಕ್ನೋದಲ್ಲಿ ನಡೆದ ಪಂದ್ಯದಲ್ಲಿ ರಿಷಬ್ ಪಂತ್ 61 ಬಾಲ್ನಲ್ಲಿ ಅಜೇಯ 118 ರನ್ಗಳನ್ನ ಚಚ್ಚಿದ್ದಾರೆ. ಭರ್ಜರಿ ಶತಕ ಸಿಡಿಸಿದ ಪಂತ್ ಪಲ್ಟಿ ಸೆಲೆಬ್ರೇಷನ್ ಮಾಡಿದ್ರು. ಲಕ್ನೋ ವಿರುದ್ಧ ಆರ್ಸಿಬಿ ಬೆಂಕಿ ಚೆಂಡು ಹೇಸಲ್ವುಡ್ ಆಡದೆ ಇರೋ ಕಾರಣ ರಿವೀಲ್ ಆಗಿದೆ. ಆಸ್ಟ್ರೇಲಿಯಾ ಕ್ರಿಕೆಟ್ ನಿಯಮಗಳ ಪ್ರಕಾರ ವಾಪಸ್ ತಂಡ ಸೇರಿಕೊಳ್ಳುವ ಮುನ್ನ ಬೌಲರ್ ನೆಟ್ಸ್ನಲ್ಲಿ 70 ರಿಂದ 80 ಎಸೆತಗಳನ್ನ ಎಸೆಯಬೇಕಿದೆ. ಆದ್ರೆ ಹೇಸಲ್ವುಡ್ 40 ಬಾಲ್ ಎಸೆದ ಹಿನ್ನೆಲೆಯಲ್ಲಿ ನಿನ್ನೆಯ ಪಂದ್ಯ ಆಡೋಕೆ ಸಾಧ್ಯವಾಗಿಲ್ಲ. ಆರ್ಸಿಬಿ 12th ಆರ್ಮಿ ಜರ್ಸಿ ಹಿಡಿದು ಆರ್ಸಿಬಿ ಕ್ರಿಕೆಟಿಗರು ರೆಡ್ ಆರ್ಮಿ ಅಭಿಮಾನಿಗಳಿಗೆ ಧನ್ಯವಾದ ಹೇಳಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಜರ್ಸಿಗೆ ಆಟೋಗ್ರಾಫ್ ನೀಡಿದ್ದು ವಿಶೇಷವಾಗಿದೆ. ಈ ವಿಡಿಯೋವನ್ನ ಆರ್ಸಿಬಿ ಫ್ರಾಂಚೈಸಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ. ಭಾರತ ಟೆಸ್ಟ್ ತಂಡದ ನಾಯಕನಾಗಿ ಶುಭ್ಮನ್ ಗಿಲ್ ಇನ್ನೂ ಸಹ ಪಾದಾರ್ಪಣೆ ಮಾಡಿಲ್ಲ. ಅದಕ್ಕೂ ಮುಂಚೆ ಟೀಂ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಹಾಗೂ ಗಿಲ್ ನಡುವೆ ಭಿನ್ನಾಭಿಪ್ರಾಯಗಳು ಮೂಡಿದೆಯಂತ ವರದಿಯಾಗಿದೆ. ಅದು ಕೂಡ ಯುವ ಎಡಗೈ ದಾಂಡಿಗ ಸಾಯಿ ಸುದರ್ಶನ್ ಅವರ ಆಯ್ಕೆ ವಿಚಾರಕ್ಕೆ ಎನ್ನಲಾಗ್ತಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, yes, MDH.